ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು TET ಪೇಪರ್ 1 ಸೈನ್ಸ್ ಸಿಲೆಬಸ್ ಮತ್ತು ಪೆಡಗೋಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪೇಪರ್ 1ಗೆ ಸೈನ್ಸಿಗೆ ಯಾವ ಸಿಲೆಬಸನ್ನು ಓದಬೇಕು, ಯಾವ್ಯಾವ ಸಿಲೆಬಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬಿಫೋರ್ ಸ್ಟಾರ್ಟ್, ದಿಸ್ ಒನ್ ಈಸ್ ಕರ್ನಾಟಕ TET ಎಕ್ಸಾಮ್ ಪ್ಯಾಟರ್ನ್. ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಪೇಪರ್ 1 ಇದು ಫಾರ್ ಕ್ಲಾಸ್ 1 to 5th, ಪೇಪರ್ 2 ಫಾರ್ ಕ್ಲಾಸ್ 6 to 8th. ಹೌದಾ? ಟೋಟಲ್ ಮಾರ್ಕ್ಸ್ ಎಷ್ಟು ಇರ್ತಾವಪ್ಪ ಅಂತಂದರೆ ಈಚ್ ಪೇಪರ್ ಎಷ್ಟದ 150 ಮಾರ್ಕ್ಸ್ ಇರ್ತಾವೆ. ಹೌದಾ? ಟೋಟಲ್ ಕ್ವಶನ್ಸ್ ಎಷ್ಟಿರ್ತಾವೆ? 150. ಮೀನ್ಸ್ ಎವ್ರಿ ಕ್ವಶನ್ ಹ್ಯಾಸ್ ಕಂಟೇನ್ 1 ಮಾರ್ಕ್. ಒಂದು ಕ್ವಶನಿಗೆ 1 ಮಾರ್ಕ್. 150 ಕ್ವಶನ್ಸ್ ಇರ್ತಾವೆ, 150 ಮಾರ್ಕ್ಸನ್ನು ಇಲ್ಲಿ ಕೇಳಿರ್ತಾರೆ. ಟೋಟಲ್ ಟೈಮು 2 hours 30 minutes ಫಾರ್ ಈಚ್ ಪೇಪರ್. 2 ಪೇಪರ್ಗೆ ಎಷ್ಟು ಟೈಮು? 2 ಗಂಟೆ 30 ನಿಮಿಷ. ನೆಗೆಟಿವ್ ಮಾರ್ಕಿಂಗ್ ನೋ, ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಮೀಡಿಯಮ್ ಕ್ವಶನ್ ಪೇಪರ್, ಯಾವ್ಯಾವ ಮೀಡಿಯಮ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ? ಇಂಗ್ಲೀಷ್ನಲ್ಲಿ ಇರ್ತದೆ, ಕನ್ನಡ, ಉರ್ದು, ಹಿಂದಿ, ತಮಿಳು, ತೆಲುಗು, ಮರಾಠಿ ಲ್ಯಾಂಗ್ವೇಜ್ನಲ್ಲಿ ನಾವು ಕ್ವಶನ್ ಪೇಪರನ್ನು ಕಾಣ್ತೀವಿ. ದಿಸ್ ಈಸ್ ಪೇಪರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ನೆಕ್ಸ್ಟ್ ಪೇಪರ್ 1ಗೆ, ಇದು ಪೇಪರ್ 1ಗೆ ಸಂಬಂಧಿಸಿದಂಥದ್ದು, ಬೇಕಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿ 30 ಕ್ವಶನ್ಸು 30 ಮಾರ್ಕ್ಸು. ವೆರಿ ಇಂಪಾರ್ಟೆಂಟ್. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ 30 ಕ್ವಶನ್ಸ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 1, ಯಾವುದನ್ನು ಲ್ಯಾಂಗ್ವೇಜನ್ನು ನೀವು ಚೂಸ್ ಮಾಡ್ಕೊಂಡು ದಟ್ ಈಸ್ ಪೇಪರ್ ಲ್ಯಾಂಗ್ವೇಜ್ 1 30 ಕ್ವಶನ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 2 30 ಕ್ವಶನ್ 30 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ 30 ಕ್ವಶನ್ 30 ಮಾರ್ಕ್ಸ್. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಸೈನ್ಸ್ ದಟ್ ಈಸ್ 30 ಕ್ವಶನ್ 30 ಮಾರ್ಕ್ಸ್. ಸೋಷಿಯಲ್ ಸ್ಟಡೀಸ್ ಕ್ಯಾಂಡಿಡೇಟ್ ಇನ್ಸ್ಟೆಡ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ EVS, ಯಾರು ಮ್ಯಾಥಮೆಟಿಕ್ಸ್ ಮತ್ತು EVS ತೊಗೊಂಡಿರಲ್ಲ ಅವರು ಸೋಷಿಯಲ್ ಸ್ಟಡೀಸ್ ತೊಗೊಂಡಿರ್ತಾರೆ, ಅವರು 60 ಕ್ವಶನ್ಸನ್ನು 60 ಮಾರ್ಕ್ಸ್ನಲ್ಲಿ ಬರೀತಾರೆ. ಹೌದಾ? ಇವೆರಡು ಪೇಪರ್ ಕೂಡಿಸ್ಕೊಂಡು ಒಂದು ಪೇಪರ್ ಆಗ್ತದೆ. ಇದು ಒಂದು ಪೇಪರ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಮ್ಯಾಥ್ಸು ಸೈನ್ಸು ಇದು 60 ಮಾರ್ಕ್ಸ್ ಆಗ್ತದೆ. ಸೋಷಿಯಲ್ ಸ್ಟಡಿ ಇದು 60 ಮಾರ್ಕ್ಸ್. ಟೋಟಲ್ 150 ಮಾರ್ಕ್ಸ್. ಹೌದಾ? ಪೇಪರ್ ಯಾವ್ಯಾವ ಬಂದು ಇಲ್ಲಿ? ಒಂದು ಚೈಲ್ಡ್ ಡೆವಲಪ್ಮೆಂಟು, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಮ್ಯಾಥ್ಸ್ ಪ್ಲಸ್ ಸೈನ್ಸು ಎರಡು ಕೂಡ್ಕೊಂಡು ಬರ್ತದೆ. ಯಾರು ಮ್ಯಾಥ್ಸ್ ಸೈನ್ಸ್ ಇಲ್ಲ ಅವರು ಸೋಷಿಯಲ್ ಸ್ಟಡಿ ಅನ್ನ ಟೋಟಲ್ 150 ಮಾರ್ಕ್ಸ್. ನಾವು ಸೈನ್ಸ್ ಸಿಲೆಬಸ್, ಕರ್ನಾಟಕ TET ಸಿಲೆಬಸ್ ಫಾರ್ ದ ಎನ್ವಿರಾನ್ಮೆಂಟಲ್ ಸೈನ್ಸ್. ಇಲ್ಲಿ ಮೇಜರ್ ಕಂಪೋನೆಂಟ್ ಆಫ್ ದಿ ಎನ್ವಿರಾನ್ಮೆಂಟ್ ಯಾವ್ಯಾವ ಕಂಪೋನೆಂಟ್ಸ್ ಬರ್ತಾವೆ? ಮೇಜರ್ ಟೈಪ್ಸ್ ಆಫ್ ದಿ ಎಕೋಸಿಸ್ಟಮ್, ಯಾವ್ಯಾವ ಎಕೋಸಿಸ್ಟಮ್ಸ್ ಬರ್ತಾವೆ? ಲೈಫ್ ಡೈವರ್ಸಿಟಿ ಆ್ಯಂಡ್ ಇಟ್ಸ್ ಫೀಚರ್ಸು. ಡೈವರ್ಸಿಟಿ ಅಂತ ಎದಕ್ಕೆ ಕರಿತೀವಿ ನಾವು? ಫುಡ್ ಚೇನು, ಯಾವ್ಯಾವ ಫುಡ್ ಚೇನ್ ಅದಾವೆ, ಆ್ಯಂಡ್ ನೇಚರ್ ಆಫ್ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ಸು. ಫುಡ್ ವೆಬ್ಬು, ಎಕಾಲಜಿಕಲ್ ಪಿರಾಮಿಡ್ಸ್ ಅಂದರೆ ಏನು? ಹೌದಾ? ಇನ್ವರ್ಟೆಡ್ ಪಿರಾಮಿಡ್, ಅಪ್ಗ್ರೇಡ್ ಪಿರಾಮಿಡ್ ಅಂತ ಕರಿತೀವಿ ನಾವು. ಪಿರಾಮಿಡ್ಸ್ ಬಗ್ಗೆ, ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸ್ಪೀಸಸ್ ಯಾವ್ಯಾವ ಬರ್ತಾವೆ? ಫ್ಯಾಕ್ಟರ್ಸ್ ದಟ್ ಬಯೋಡೆನ್ಸಿಟಿ, ಟ್ರಾಪಿಕ್ ಲೆವೆಲ್ಸು, ಟೈಪ್ಸ್ ಆಫ್ ಪೊಲ್ಯೂಷನು, ರೀಸನ್ಸ್, ಇಫೆಕ್ಟ್, ರೆಮಿಡಿಯಲ್ ಮೆಜರ್ಸ್, ಗ್ರೀನ್ ಹೌಸ್ ಇಫೆಕ್ಟ್, ಗ್ರೀನ್ ಹೌಸ್ ಗ್ಯಾಸಸ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಇಟ್ಸ್ ಮೇಂಟೆನೆನ್ಸ್, ವೇಸ್ಟ್ ಮ್ಯಾನೇಜ್ಮೆಂಟ್ ಮೆಜರ್ಸ್, ಎನ್ವಿರಾನ್ಮೆಂಟ್ ಮೂಮೆಂಟ್, ಇಂಪಾರ್ಟೆಂಟ್ ಆಫ್ ಎನ್ವಿರಾನ್ಮೆಂಟ್ ಆ್ಯಕ್ಟಿವಿಸ್ಟ್, ಯಾವ್ಯಾವ ಆ್ಯಕ್ಟಿವಿಸ್ಟ್ ಅದು, ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ activities, state and national award winning literatures about the science, and writers related to the environment, major environment phenomena and types of ecological conversations. Next ಲಿವಿಂಗ್ ವರ್ಲ್ಡ್ ಬಗ್ಗೆ ಲೆಸನ್ನ. ಲಿವಿಂಗ್ ವರ್ಲ್ಡು ನಾನು ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ಲಿವಿಂಗ್ ವರ್ಲ್ಡ್ ಈ ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ದೀನಿ. ಯಾರು ಬೇಕಾದರೂ ಹೋಗಿ ಅದನ್ನು ಚೆಕ್ಔಟ್ ಮಾಡ್ಕೋಬಹುದು. ಲಿವಿಂಗ್ ವರ್ಲ್ಡ್, ಸೆಲ್ಸು, ಟಿಶ್ಯೂಸು, ಆರ್ಗನ್ ಸಿಸ್ಟಮು, ಸೋರ್ಸಸ್ ಆಫ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಟೈಡಲ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಬಯೋಡಿಗ್ರೇಡಬಲ್ ವೇಸ್ಟು, ಬಯೋಡಿಗ್ರೇಡಬಲ್ ಆ್ಯಂಡ್ ಕೆಮಿಕಲ್ಸ್ ಇನ್ ಡೈಲಿ ಲೈಫ್. ಹೌದಾ? ಆ್ಯಂಡ್ ದೆನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಹೈಜೀನ್, ಕಾರ್ಬೋಹೈಡ್ರೇಟ್ಸು, ಟೈಪ್ಸ್ ಆಫ್ ಮೊನೋಮರ್ಸು, ಲಿಪಿಡ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು ಆ್ಯಂಡ್ ಇಟ್ಸ್ ಡೆಫಿಷಿಯನ್ಸೀಸ್, ನ್ಯಾಚುರಲ್ ಫಿನಾಮಿನಾ ಆ್ಯಂಡ್ ಮೋಷನ್ಸ್, ಆ್ಯಂಡ್ ದೆನ್
ಮೋಷನು, ಫೋರ್ಸು, ಗ್ರಾವಿಟೇಷನಲ್ ಫೋರ್ಸು, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ಸ್, ಸ್ಪೀಡ್, ಹೌ ಡು ಥಿಂಗ್ಸ್ ವರ್ಕ್, ಎಲೆಕ್ಟ್ರಿಸಿಟಿ ಬಗ್ಗೆ ಡೆಫಿನಿಷನ್ಸು, ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಆಫ್ ಎಲೆಕ್ಟ್ರಿಸಿಟಿ, SI ಯೂನಿಟ್ ಏನೇನು ಬರ್ತಾವೆ, ನ್ಯೂಮ್ರಿಕಲ್ಸ್ ಏನೇನು ಬರ್ತಾವೆ ಅದ್ರ ಬಗ್ಗೆ, ಅದಿಷ್ಟು ಎನ್ವಿರಾನ್ಮೆಂಟಲ್ ಸೈನ್ಸದ್ದು ರೆಫರ್ ಮಾಡ್ಕೋಬೇಕು. ಹೌದಾ, ಮ್ಯಾಥ್ಸು ಪ್ಲಸ್ ಸೈನ್ಸು. ನೆಕ್ಸ್ಟ್ ಕರ್ನಾಟಕ TET ಎನ್ವಿರಾನ್ಮೆಂಟಲ್ ಸೈನ್ಸ್ ಪೆಡಾಗೋಜಿ ಸಿಲೆಬಸ್ ಏನು ಬರ್ತದೆ, ಇಂಪಾರ್ಟೆಂಟ್ ಮೆಥಡ್ ಆಫ್ ಟೀಚಿಂಗ್ ಸೈನ್ಸ್ ಮೆಥಡ್ ಟೀಚಿಂಗ್ ಮಾಡಿ ಒಂದೊಂದು ಮೆಥಡ್ದು ಟೀಚಿಂಗ್ ಮೆಥಡ್ ಬೇರೆ ಬೇರೆ ಆಗಿರ್ತದೆ. ಸೊ ಸೈನ್ಸ್ ಮೆಥಡ್ ಟೀಚಿಂಗ್ ಮೆಥಡ್ ಯಾವ ರೀತಿ ಇರ್ತದೆ, ಕರೆಂಟ್ ಟೀಚಿಂಗ್ ಲರ್ನಿಂಗ್ ಇಂಟ್ರಾಕ್ಷನ್ ಯಾವ ರೀತಿ ಅದ, ಮೇನ್ ಫೀಚರ್ ಆಫ್ NCF 2005 ಬಗ್ಗೆ ಕೇಳ್ತಾರೆ, ಫೀಚರ್ ಆ್ಯಂಡ್ ಯೂಸಸ್ ಆಫ್ ಪ್ರಾಕ್ಟಿಕಲ್ ಮೆಥಡ್ಸು, ವ್ಯಾಲ್ಯೂಸ್ ಟು ಬಿ ಇಂಟಿಗ್ರೇಟೆಡ್ ವಿತ್ ಕ್ಲಾಸ್ ರೂಮ್ ಲರ್ನಿಂಗ್ ಪ್ರೊಸೆಸ್ನಲ್ಲಿ ಯಾವ್ಯಾವನ್ನ ನಾವು ಇಂಟಿಗ್ರೇಟೆಡ್ ಮಾಡ್ಕೋಬೇಕು, ಆ್ಯಂಡ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್ ಯಾವ ಯೂಸ್ ಮಾಡಬೇಕು, ಎಕ್ಸಾಮಿಗೆ ಇವ್ಯಾಲ್ಯೂಯೇಷನ್ ಮೆಥಡ್ಸು, ರೆಕಾರ್ಡ್ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು, ಇವೆಲ್ಲ ಒಂದೊಂದು ಇದ್ರ ಮೇಲೆ ಒಂದೊಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. ಓಕೆ, ಮೆಜಾರಿಟಿ 25 ಈಗ ಸೈನ್ಸ್ ಪರ್ಟಿಕ್ಯುಲರ್ ಸೈನ್ಸಿಗೆ 30 ಮಾರ್ಕ್ಸ್ ಇತ್ತಪ್ಪ ಅಂತಂದ್ರೆ 25 ಮಾರ್ಕ್ಸು ಸಬ್ಜೆಕ್ಟ್ ರಿಲೇಟೆಡ್ ಇರ್ತದೆ, 5 ಮಾರ್ಕ್ಸು ಪೆಡಾಗೋಜಿಗೆ ಇರ್ತದೆ. ಹೌದಾ, ಈ ರೀತಿ ನಾವು ಡಿವೈಡ್ ಮಾಡ್ಕೋಬೇಕು. 25ಕ್ಕೂ ಸಬ್ಜೆಕ್ಟಿಗೆ ಇರ್ತದೆ, 5 ಪೆಡಾಗೋಜಿಗೆ ಕೇಳಿರ್ತಾನೆ. ಪೆಡಾಗೋಜಿಗೆ 5 ಕ್ವಶನ್ಸನ್ನು ಮೀಸಲಾಗಿರ್ತಾನೆ. ಸೊ ಆ ಬೇಸ್ ಮೇಲೆ ನಾವು ಇದನ್ನು ರೆಫರ್ ಮಾಡ್ಕೋಬೇಕು. ಹೌದಾ, ಸೊ ಇದಿಷ್ಟು ಪೇಪರ್ 1 EVSಗೆ ಸಂಬಂಧಿಸಿದಂಥ ಮಾಹಿತಿ. ಹೋಪ್ ಯು ಲೈಕ್ ಇಟ್. ಇಫ್ ಯು ಲೈಕ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.